ಸ್ನೇಹಿತರೆ, ಈ ಸ್ವಪ್ನಮಂಟಪ ಅನ್ನೋ ಸಿನಿಮಾ ಈ ಸುಮಾರು 25 ವರ್ಷಗಳ ಹಿಂದೆ ನಾನು ಬರೆದಂತಹ ಒಂದು ಕಾದಂಬರಿಯನ್ನು ಆಧರಿಸಿದ ಸಿನಿಮಾ ಇದು. ಈ ಸ್ವಪ್ನಮಂಟಪ ಅನ್ನೋದು ಈ ಕಾದಂಬರಿಯಲ್ಲಿ ಮತ್ತು ಈ ಸಿನಿಮಾದಲ್ಲಿ ಬರುವಂಥ ಒಂದು ಚಾರಿತ್ರಿಕ ಸ್ಥಳ. ಈ ಸಿನಿಮಾದ ಒಟ್ಟು ಆಶಯ ಏನು ಅಂತ ಅಂದರೆ, ನಮ್ಮ ಪಾರಂಪರಿಕ ಸ್ಥಳಗಳನ್ನು ನಾವು ರಕ್ಷಣೆ ಮಾಡಬೇಕು ಅನ್ನೋದು ಈ ಸಿನಿಮಾದ ಬಹಳ ಮುಖ್ಯವಾದಂತಹ ಆಶಯ. ಈ ಸಿನಿಮಾದ ನಾಯಕ ಇತಿಹಾಸವನ್ನು ವ್ಯಾಸಂಗ ಮಾಡಿದಂಥವರು, ಈ ಸಿನಿಮಾದ ನಾಯಕಿ ಸಮಾಜ ವಿಜ್ಞಾನವನ್ನು ಅಧ್ಯಯನ ಮಾಡಿ ಹಳ್ಳಿಗೆ ಒಬ್ಬ ಮೇಡಮ್ಮಾಗಿ ಬರ್ತಕ್ಕಂಥವರು. ಆ ಊರಲ್ಲಿ ಒಂದು ಸ್ವಪ್ನಮಂಟಪ ಅಂತ ಹಳೆಯ ಒಂದು ಸ್ಮಾರಕ ಇರುತ್ತೆ. ಆ ಹಳೆಯ ಸ್ಮಾರಕ ಇದೆಯಲ್ಲ, ಅದು ಯಾಕೆ ಬಂತು, ಯಾಕೆ ಸ್ವಪ್ನಮಂಟಪ ಅಂತ ಹೆಸರಿಟ್ಟರು ಅದಕ್ಕೆ ಅನ್ನೋದನ್ನು ಚಿತ್ರದ ನಾಯಕ ಆ ಸಿನಿಮಾದಲ್ಲಿ ಹೇಳ್ತಾ ಹೋಗ್ತಾರೆ. ಆ ಹೇಳ್ತಾ ಹೋದಾಗಲೇ ಆ ಹಿಂದಿನ ಕತೆ ತೆರೆದುಕೊಳ್ಳುತ್ತೆ. ನೀವೀಗ ನೋಡಿದಾಗ ರಾಜ ರಾಣಿ ಇತ್ಯಾದಿ ಎಲ್ಲ ಬರ್ತಾರಲ್ಲ, ಆ ಕಥೆಗಳೆಲ್ಲ ಬರ್ತಾ ಹೋಗುತ್ತೆ. ಆ ಸಂದರ್ಭದ ಒಳಗಡೆ ಚಿತ್ರದ ನಾಯಕ ಒಂದು ಪಾತ್ರದ ಜೊತೆ ಗುರುತಿಸ್ಕೊತಾರೆ, ನಾಯಕಿ ಇನ್ನೊಂದು ಪಾತ್ರದ ಜೊತೆ ಗುರುತಿಸ್ಕೊಳ್ತಾರೆ. ಹೀಗಾಗಿ ವಿಜಯ ರಾಘವೇಂದ್ರ ಮತ್ತು ರಂಜನಿ ರಾಘವನ್ ಅವರು ದ್ವಿಪಾತ್ರದಲ್ಲಿ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಅಂದರೆ ಈ ಕಾಲದ ಒಂದು ಸಾಮಾಜಿಕ ಬದುಕಿನ ವಿನ್ಯಾಸಗಳು, ಹಿಂದಿನ ಕಾಲದ ಚಾರಿತ್ರಿಕ ಸಂದರ್ಭದ ಒಂದು ಸ್ಮಾರಕಕ್ಕೆ ಸಂಬಂಧಪಟ್ಟಂತಹ ಕಥಾನಕ, ಇವೆರಡೂ ಸೇರಿದಂತಹ ಒಂದು ಕತೆ ಸ್ವಪ್ನಮಂಟಪ. ಯಾವುದೇ ಸ್ವಪ್ನಮಂಟಪ ಅಂತ ಒಂದು ಸ್ಮಾರಕ ಇರುತ್ತೆ, ಅದನ್ನು ರಾಜ ವಿಹಾರಕ್ಕಾಗಿ ಮಾಡಿಕೊಂಡಿರ್ತಾರೆ. ಯಾಕೆ ಸ್ವಪ್ನಮಂಟಪ ಅಂತ ಹೆಸರು ಬಂತು? ಆ ರಾಜನ 2ನೇ ಹೆಂಡತಿಗೆ ಅಲ್ಲಿಗೆ ಬಂದಾಗ ಅನೇಕ ಕನಸುಗಳನ್ನು ಕಟ್ಕೊಳ್ಳುವಂಥ ಒಂದು ಮಾನಸಿಕ ಸ್ಥಿತಿ ಬರ್ತಾ ಇರುತ್ತೆ. ಆಕೆಗೆ ಮತ್ತು ರಾಜನ ನಡುವೆ ಅಂಥ ಒಳ್ಳೆ ಸಂಬಂಧ ಇರೋದಿಲ್ಲ. ಯಾಕೆಂದರೆ ವಯಸ್ಸಿನ ಅಂತರ ಇರುತ್ತೆ, ಯುದ್ಧದಲ್ಲಿ ಗೆದ್ದು ಬಂದಿರ್ತಾನೆ ಅದನ್ನು. ಹಾಗಾಗಿ ಈ ಸ್ವಪ್ನಮಂಟಪ ಇದೆಯಲ್ಲ, ಇದನ್ನು ನಾಶ ಮಾಡಿ ಅದನ್ನು ಒಂದು ಕಂಪ್ನಿಗೆ ಕೊಡಬೇಕು ಇಡೀ ಜಾಗವನ್ನು ಅಂತ ಕೆಲವರು ಹುನ್ನಾರ ಮಾಡ್ತಾರೆ. ಆ ಸಂದರ್ಭದ ಒಳಗಡೆ ಚಿತ್ರದ ನಾಯಕ ಮತ್ತು ನಾಯಕಿ ಇಬ್ಬರೂ ಸೇರಿ ಜನಗಳನ್ನು ಜಾಗೃತಿ ಮಾಡಿ ಆ ಸ್ವಪ್ನಮಂಟಪವನ್ನು ಒಂದು ಪಾರಂಪರಿಕ ಸ್ಥಳ ಇದಿರಬೇಕು ಅಂತ ರಕ್ಷಿಸಿಕೊಳ್ತಾರೆ. ಇದು ಕಥೆಯ ಒಂದು ಸ್ಥೂಲವಾದಂತಹ ಹಂದ್ರ ಇದು. ಈ ಅಂದರೆ ನಮ್ಮಲ್ಲಿ ಇದನ್ನು ನಾನು ಬರೆದಾಗ ಜಾಗತೀಕರಣ ಕಾಲಿಟ್ಟ ಕಾಲ ಅದು. ಆ ಜಾಗತೀಕರಣ ಕಾಲಿಟ್ಟ ಕಾಲದ ಒಳಗಡೆ ಈ ಮುಕ್ತ ಆರ್ಥಿಕ ಪದ್ಧತಿಯಿಂದ ಏನೆಲ್ಲ ಆಯಿತು ಅಂತ ಹೆಚ್ಚು ವಿವರಿಸಬೇಕಾಗಿಲ್ಲ. ಆಗ ಕಂಪ್ನಿಗಳು ಬಂದವು, ಅವು ಬರಬಾರದು, ಬರಬೇಕು ಇತ್ಯಾದಿ ಚರ್ಚೆ ಇಲ್ಲಿ ಬೇಡ. ಆದರೆ ನಮ್ಮ ಚಾರಿತ್ರಿಕ ಪ್ರಜ್ಞೆ ಇದೆಯಲ್ಲ, ಅದನ್ನು ನಾವು ಉಳಿಸ್ಕೊಳ್ಬೇಕು, ಪಾರಂಪರಿಕ ಸ್ಥಳಗಳನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಆಶಯವನ್ನು ಇಟ್ಕೊಂಡಿರೋ ಇದರಲ್ಲಿ ಇನ್ನೊಂದು ಪ್ರಜ್ಞೆ ಇದೆ, ಅದು ಮಹಿಳಾ ಪ್ರಜ್ಞೆ. ಅದು ಈ ಚಿತ್ರದ ನಾಯಕಿಯ ಮುಖಾಂತರ ಮತ್ತು ಹಿಂದಿನ ಕಥಾನಕದಲ್ಲಿ ಬರುವಂತಹ 2ನೇ ಹೆಂಡತಿ, ರಾಜನ ಹೆಂಡತಿ 2ನೇ ಹೆಂಡತಿ ಮುಖಾಂತರ ಬರುತ್ತೆ. ಹೀಗಾಗಿ ಮಹಿಳಾ ಪ್ರಜ್ಞೆ ಮತ್ತು ಚಾರಿತ್ರಿಕ ಅಥವಾ ಇತಿಹಾಸದ ಪ್ರಜ್ಞೆ ಇವೆರಡೂ ಸೇರ್ಕೊಂಡಿರುವಂಥ ಒಂದು, ಎರಡನ್ನೂ ಸೇರಿಸಿರುವಂಥ ಮಿಲನಗೊಂಡಿರ್ತಕ್ಕಂಥ ಒಂದು ಕಥಾನಕವನ್ನು ಇದ್ರ ಮುಖಾಂತರ ನಾವು ಕೊಡ್ತಿದ್ದೇವೆ. ಮತ್ತು ಇದನ್ನು ಸಾಧ್ಯವಾದಷ್ಟು ಜನಗಳಿಗೆ ಹೆಚ್ಚು ತಲುಪಬೇಕು ಅನ್ನುವಂಥ ಶೈಲಿಯಲ್ಲಿಯೇ ನಾನು ನಿರೂಪಿಸ್ತಾ ಬಂದಿದ್ದೇನೆ. ನಾನು ಕಲಾತ್ಮಕ ಚಿತ್ರಗಳ ಹೆಸರನ್ನು ಹೇಳ್ಕೊಂಡು ಬಂದಾಗಲೂ ಸಹ ನನ್ನ ಮೊದಲ ಚಿತ್ರದಿಂದಲೂ ನಾನು ಹಾಡುಗಳನ್ನು ಬಳಸಿದ್ದೇನೆ. ವಿಶೇಷವಾಗಿ ನನ್ನ ಎಲ್ಲ ಚಿತ್ರಗಳಲ್ಲೂ ಮುಖ್ಯವಾಹಿನಿಯ ಅನೇಕ ಕಲಾವಿದರು ವಿಜಯ ರಾಘವೇಂದ್ರ ಅವರೆಗೆ ಶಿವರಾಜ್ ಕುಮಾರಿಂದ ಹಿಡಿದು ಭಾಗವಹಿಸಿದ್ದಾರೆ. ಹಾಗಾಗಿ ನಮ್ಮ ಸಿನಿಮಾ ಇದೆಯಲ್ಲ, ಅದು ಜನಗಳಿಗೆ ಮುಟ್ಟಬೇಕು ಅನ್ನೋದು ಬಹಳ ಮುಖ್ಯವಾದ್ದು. ಈ ಸಿನಿಮಾ ಮಾಡುವಾಗ ನಾನು ಅಗತ್ಯವಾಗಿ ನಮ್ಮ ನಿರ್ಮಾಪಕರನ್ನು ಜ್ಞಾಪಿಸ್ಕೊಳ್ಬೇಕು. ನಾನು ಸಾಮಾನ್ಯವಾಗಿ ಏನು ಮಾಡ್ತೀನಿ ಅಂದರೆ, ಯಾರಾದರೂ ನಿರ್ಮಾಪಕರು ಬಂದಾಗ ಸಂಭಾವನೆ ಕೇಳೋದಿಲ್ಲ, ಸ್ವಾತಂತ್ರ್ಯ ಕೇಳ್ತೀನಿ. ನೀವು ಸ್ವಾತಂತ್ರ್ಯ ಕೊಡೋದಾದ್ರೆ ಮಾತ್ರ ನಾನು ಸಿನಿಮಾ ಮಾಡ್ತೀನಿ ಅಂತ. ಆ ಎಲ್ಲ ಸ್ವಾತಂತ್ರ್ಯವನ್ನು ಅವರು ಕೊಟ್ಟಿದ್ದಾರೆ. ಮತ್ತು ವಿಜಯ ರಾಘವೇಂದ್ರ ಅವರು ಬಹಳ ಸೊಗಸಾಗಿ ಅಭಿನಯಿಸೋದಷ್ಟಲ್ಲ, ಸೊಗಸಾಗಿ ಸಹಕಾರ ನೀಡಿದ್ದಾರೆ. ಈ ಮುಖ್ಯವಾಹಿನಿ ಕಲಾವಿದರುಗಳು ಸಹಕಾರ ನೀಡೋದಿದೆಯಲ್ಲ, ಅದೊಂದು ವಿಶೇಷ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ. ತುಂಬ ಸಹಕಾರ ನೀಡಿದ್ದಾರೆ, ಚೆನ್ನಾಗಿ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ರಂಜನಿ ರಾಘವನ್ ಸಹ ಅವರು ಬರಬೇಕಾಗಿತ್ತು ಇವತ್ತು. ರಂಜನಿ ರಾಘವನ್ ಅವರು ನಿರ್ದೇಶಕರಾಗಿರೋದ್ರಿಂದ, ಅವ್ರ ಚಿತ್ರದ ಚಿತ್ರೀಕರಣದಲ್ಲಿ ತೊಡಗಿರೋದ್ರಿಂದ ಬರೋಕ್ಕಾಗ್ತಾ ಇಲ್ಲ. ನಮ್ಮ ಎಲ್ಲ ಕಲಾವಿದರು, ತಂತ್ರಜ್ಞರು ನನಗೆ ನೀಡಿರುವಂಥ ಸಹಕಾರವನ್ನು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ತಾ, ಮಾಧ್ಯಮದ ಮಿತ್ರರು, ನಮ್ಮ ಸಿನಿಮಾಕ್ಕೆ ಇಲ್ಲಿವರೆಗೆ ಬಹುಶಃ ನಾನು ಪತ್ರಿಕಾಗೋಷ್ಠಿ
ಮಾಡಿ ಅಭ್ಯಾಸ ಇರೋನಲ್ಲ. ನಿಜ ಹೇಳೋದಾದ್ರೆ ಮಾಧ್ಯಮಗೋಷ್ಠಿ ಮಾಡಿ ಇರೋನಲ್ಲ. ನಾನು ಸುಧೀಂದ್ರ ವೆಂಕಟೇಶ್ ಅವ್ರಿಗೆ ಒಂದಷ್ಟು ಸುದ್ದಿ ಕಳಿಸ್ತೀನಿ, ಅವ್ರ ಪತ್ರಿಕೆ ಕಳಿಸ್ತಾರೆ. ಪತ್ರಿಕೆಗಳಲ್ಲಿ ದೃಶ್ಯ ಮಾಧ್ಯಮದಲ್ಲಿ ಸಾಕಷ್ಟು ಪ್ರಚಾರವನ್ನು ಕೊಡ್ತಾ ಬಂದಿದ್ದಾರೆ. ನನ್ನನ್ನು ಒಂದು ನಿರ್ದೇಶಕ ಅಂತ ಸ್ಥಿರಗೊಳಿಸುವಂತಹ ಪ್ರೋತ್ಸಾಹವನ್ನು ಕೊಟ್ಟಿರೋ ನಿಮಗೆಲ್ಲ ನನ್ನ ಕೃತಜ್ಞತೆಗಳನ್ನು ಮೊದಲು ಅರ್ಪಿಸ್ತಾ, ಒಂದು ಎರಡು ವಿಷಯ ಸಿನಿಮಾ ದಾಟಿ ಅಥವಾ ಸಿನಿಮಾಗೆ ಸಂಬಂಧಪಟ್ಟಂತೆ ಹೇಳಬೇಕು ಅಂತ ಅನಿಸುತ್ತೆ. ಈ ಸಂದರ್ಭದಲ್ಲಿ ಈ ನಮ್ಮಂಥವರ ಸಿನಿಮಾ ಇದೆಯಲ್ಲ, ಇಂಥವು ಜನಗಳಿಗೆ ತಲುಪಿಸೋದಿದೆಯಲ್ಲ, ಅದು ಕಷ್ಟದ ಕೆಲಸ, ಬಹಳ ಹಿಂದಿನಿಂದ ಕಷ್ಟದ ಕೆಲಸ. ಹೌದು, ಆ ಕಷ್ಟದ ಕೆಲಸ ಯಾಕೆ ಆಗ್ತಾ ಇದೆ? ಈಗ ಮಲ್ಟಿಪ್ಲೆಕ್ಸ್ಗಳಲ್ಲಿ ನಾವು ಇದನ್ನು ಬಿಡುಗಡೆ ಮಾಡ್ತೀವಿ ಅಂದರೆ ಕನ್ನಡ ಚಿತ್ರಗಳಿಗೆ ಸೂಕ್ತ ಸಮಯನೇ ಸಿಗೋದಿಲ್ಲ, ಅಂಥ ಸಂದರ್ಭದಲ್ಲಿದ್ದೇವೆ. ಅದರ ಪ್ರವೇಶ ದರ ಬೇರೆ ಜಾಸ್ತಿ, ಅದನ್ನು ಕಡಿಮೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ನಾನೇ ಒಂದು ಸಮಾರಂಭದಲ್ಲಿ ನಾನೇ ಪ್ರಸ್ತಾಪ ಮಾಡಿದಾಗ ಅದನ್ನು ಒಪ್ಕೊಂಡಿದ್ರು. ಈಗ ಮಾಡಿದ್ದಾರೆ, ಆದರೆ ಜಾರಿಗೆ ಬಂದಿಲ್ಲ. ಅದು ಒಂದು ಕಡೆ. ಇನ್ನೊಂದು, ಈ ರೀತಿಯ ಚಿತ್ರಗಳನ್ನು ಜನಗಳಿಗೆ ತಲುಪಿಸ್ಬೇಕಾದ್ರೆ ನಾವು ನಗರಗಳಲ್ಲಿ ಇರ್ತಕ್ಕಂಥ ಬರೀ ಮಲ್ಟಿಪ್ಲೆಕ್ಸ್ಗಳನ್ನು ನಂಬ್ಕೊಂಡಿದ್ರೆ ಸಾಲದು. ಹೀಗಾಗಿ ನಾನೇನು ಮಾಡಿದೆ, ನನ್ನ ನಿರ್ದೇಶನದ ಅನೇಕ ಸಿನಿಮಾಗಳನ್ನು ಸಮುದಾಯದತ್ತ ಸಿನಿಮಾ ಎನ್ನುವ ಪರಿಕಲ್ಪನೆಯಲ್ಲಿ ಚಿತ್ರಯಾತ್ರೆಯನ್ನು ಮಾಡಿ ರಾಜ್ಯದ 100 ಊರುಗಳಲ್ಲಿ ಅದರ ಪ್ರದರ್ಶನ ಮಾಡಿದ್ವಿ. ಅಂದರೆ ಮೊದಲೇ ನಮ್ಮ ಸ್ನೇಹಿತರು ಕೂಪನ್ ಮಾಡಿ ಅದನ್ನು ಮಾರಾಟ ಮಾಡಿ ಹೇಗೆ ಇಲ್ಲಿ ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗುತ್ತೋ ಹಾಗೆ ನಾನು ಪರ್ಯಾಯ ಬಿಡುಗಡೆ ಅಂತಲೇ ಒಂದು ಮಾಡಿದ್ದುಂಟು. ಇದು ಆ ಪರ್ಯಾಯ ಬಿಡುಗಡೆಯ ಮುಖಾಂತರವಾಗಿ ಈ ರಾಜ್ಯದ ಅನೇಕ ಊರುಗಳಿಗೆ ನಮ್ಮ ಸಿನಿಮಾಗಳನ್ನು, ನನ್ನ ನಿರ್ದೇಶನ ಸಿನಿಮಾಗಳನ್ನು ನಾವು ತಲುಪಿಸಿದ್ದೇವೆ. ಅದರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಅದು ಎಲ್ರಿಗೂ ಎಲ್ಲ ಕಾಲಕ್ಕೂ ಸಾಧ್ಯವಾಗುವಂಥದ್ದು ಅಲ್ಲ ಅದು. ಆದರೆ ಈ ಸಿನಿಮಾಕ್ಕೆ ನಮ್ಮ ನಿರ್ಮಾಪಕರು ಮನಸ್ಸು ಮಾಡಿ ಬಿಡುಗಡೆಯ ಭಾಗ್ಯವನ್ನು, ಈ ಭಾಗ್ಯಗಳ ಸಂದರ್ಭದಲ್ಲಿ ಇದೀವಲ್ಲ ನಾವು, ಹಾಗಾಗಿ ನನ್ನ ಸಿನಿಮಾಕ್ಕೂ ಇವಾಗ ಇದೊಂದು ಮುಖ್ಯ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯ ಭಾಗ್ಯ ದೊರಕ್ತಾ ಇದೆ. ಆದರೆ ಸರ್ಕಾರ ಏನು ಮಾಡಬೇಕು ಅಂತ ಅಂದರೆ ಮಿನಿ ಚಿತ್ರಮಂದಿರಗಳನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಬಹಳ ದಿನಗಳ ನನ್ನ ಒತ್ತಾಯ. ಇದನ್ನು ಒಂದು ಸಮಾರಂಭದಲ್ಲಿ ಮುಖ್ಯಮಂತ್ರಿಗಳ ಎದುರಿಗೇನೆ ನಾನು ಭಾಷಣ ಮಾಡ್ತಾ ಹೇಳಿದಾಗ ಬಹಳ ಸ್ಪಷ್ಟವಾಗಿ ಅವರು ಆಶ್ವಾಸನೆ ಕೊಟ್ಟರು, ಈ ಬಜೆಟ್ಗಿಂತ ಮುಂಚೆ ಮಾಡೇ ಮಾಡ್ತೀವಿ ಅಂತ. ನನ್ನ ಒತ್ತಾಯ ಏನಾಗಿತ್ತು ಅಂದರೆ, ಬಹಳ ಹಿಂದೆ ಈ ಮಿನಿ ಚಿತ್ರಮಂದಿರ, ಜನತಾ ಚಿತ್ರಮಂದಿರ ಅಂತ ಕರೀತಿದ್ರು, ಮಾಡೋದಾದರೆ ಸರ್ಕಾರ 50 ಲಕ್ಷ ರೂಪಾಯಿ ಸಹಾಯಧನ ಕೊಡುತ್ತೆ, ಉಳಿದಿದ್ದು ನೀವು ಹಾಕ್ಕೊಂಡು ಮಾಡಬಹುದು ಖಾಸಗಿಯವರು ಅಂತ ಹೇಳಿದರು. ಅದು ಜಾರಿಗೆ ಬರೋಕ್ಕಾಗಲೇ ಇಲ್ಲ. ಆದರೆ ನನ್ನ ಒತ್ತಾಯ, ಸರ್ಕಾರ ಈ ಥರದ ಚಿತ್ರಗಳಿಗೆ ಬಿಡುವಿದ್ದಾಗ ಎಲ್ಲ ರೀತಿಯ ಕನ್ನಡ ಚಿತ್ರಗಳಿಗೆ ಉಪಯೋಗ ಆಗಿ ಪ್ರತಿ ಜಿಲ್ಲಾ ಕೇಂದ್ರದಲ್ಲೂ ಪ್ರಾಯೋಗಿಕವಾಗಿ ಒಂದೊಂದು ಮಿನಿ ಚಿತ್ರಮಂದಿರವನ್ನು ನಿರ್ಮಾಣ ಮಾಡಬೇಕು. ಅದು 100 ರೂಪಾಯಿಗಿಂತ ಹೆಚ್ಚು ಪ್ರವೇಶ ದರ ಇರಬಾರ್ದು, 150ಕ್ಕಿಂತ ಹೆಚ್ಚು ಸೀಟ್ಗಳು ಇರಬಾರ್ದು. ಅಂಥ ಮಿನಿ ಚಿತ್ರಮಂದಿರವನ್ನು ನಿರ್ಮಾಣ ಮಾಡೋದಕ್ಕೆ ನಿವೇಶನಕ್ಕೂ ಹುಡುಕಬೇಕಾಗಿಲ್ಲ. ಯಾಕೆ ಅಂದರೆ ಸರ್ಕಾರವೇ ನಿರ್ಮಾಣ ಮಾಡಿರುವಂತಹ ರಂಗಮಂದಿರಗಳೇನಿವೆ ಬಹಳ ದೊಡ್ಡ ಆವರಣವನ್ನು ಹೊಂದಿವೆ, ಅಲ್ಲಿ ಅದನ್ನು ಮಾಡೋಕ್ಕೆ ಸಾಧ್ಯ. ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಒಂದೊಂದು 150 ಸೀಟ್ಗಳಿರುವಂಥ 100ಕ್ಕಿಂತ ಹೆಚ್ಚು ಪ್ರವೇಶ ದರ ನಿಗದಿ ಮಾಡ್ತಿರಕ್ಕಂಥ ಮಿನಿ ಚಿತ್ರಮಂದಿರಗಳನ್ನು ನಿರ್ಮಾಣ ಮಾಡಿದರೆ ಈ ಪ್ರಯೋಗಾತ್ಮಕ ಚಿತ್ರಗಳ ಜೊತೆಗೆ ಮುಖ್ಯವಾಹಿನಿ ಚಿತ್ರಗಳಿಗೂ ಒಂದು ಅವಕಾಶ ಸಿಗ್ತಾ ಹೋಗುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಜನ ನೋಡಲ್ಲ ಅನ್ನೋದಲ್ಲ, ಜನಗಳ ಹತ್ರ ನಾವು ತಗೊಂಡೋಗ್ಬೇಕಾಗಿದೆ ಇವತ್ತು ಸಿನಿಮಾಗಳನ್ನು. ಈ ಮಾತನ್ನು ನಿಮ್ಮ ಮುಖಾಂತರವಾಗಿ ನಾನು ಮತ್ತೊಮ್ಮೆ ಒತ್ತಾಯ ಮಾಡ್ತೇನೆ. ಯಾಕೆಂದರೆ ಆಶ್ವಾಸನೆ ಕೊಟ್ಟ ಮುಖ್ಯಮಂತ್ರಿಗಳು ಬಜೆಟಲ್ಲಿ ಅದನ್ನು ಸೇರಿಸಲಿಲ್ಲ. ನನಗೆ ಗೊತ್ತಾದ ಮಟ್ಟಿಗೆ ಅವರು ಬಜೆಟ್ಟಿನ ಚರ್ಚೆಯಲ್ಲಿ ಮುಖ್ಯಮಂತ್ರಿಗಳು ಈ ವಿಷಯವನ್ನು ಎತ್ತಿದ್ರು, ಈ ಥರ ಆಶ್ವಾಸನೆ ಕೊಟ್ಟಿದ್ದೀವಿ ಅಂದರು. ಆದರೆ ಯಾರು ಕೊಕ್ಕೆ ಹಾಕಿದ್ರು ಅಂತ ಗೊತ್ತಿಲ್ಲ, ಅದು ಹಾಗೆ ನಿಂತೋಗ್ಬಿಡ್ತು. ಅದು ಮತ್ತೊಮ್ಮೆ ತಮ್ಮ ಮುಖಾಂತರವಾಗಿ ಒತ್ತಾಯ ಮಾಡೋಕ್ಕೆ ಇಷ್ಟಪಡ್ತೀನಿ ಸರ್ಕಾರವನ್ನು, ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಒಂದೊಂದು ಮಿನಿ ಚಿತ್ರಮಂದಿರ ನಿರ್ಮಾಣ ಮಾಡೋದ್ರ ಮುಖಾಂತರವಾಗಿ ಕನ್ನಡ ಚಿತ್ರರಂಗದಲ್ಲಿ ಬರುವಂಥ ಎಲ್ಲ ಮಾದರಿಯ ಚಿತ್ರಗಳಿಗೆ, ವಿಶೇಷವಾಗಿ ಈ ಪ್ರಯೋಗಾತ್ಮಕ ಪರ್ಯಾಯ ಚಿತ್ರಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಈ ಮಾತನ್ನು ಹೇಳ್ತಾ, ಈ ಸಂದರ್ಭದ ಒಳಗಡೆ ನಮ್ಮ ಅದೇ ನಾನು ಕಲಾತ್ಮಕ ಚಿತ್ರಗಳಿಗೆ ಆದ್ಯತೆಯನ್ನು ಕೊಡ್ತಾ ಎಲ್ಲ ರೀತಿಯ ಚಿತ್ರಗಳು ಅಂತ ಹೇಳಿದೆ. ಆಮೇಲೆ ನಾನು ವ್ಯಾಪಾರಿ ಅನ್ನೋ ಪದ ಬಳಸಲ್ಲ, ಮುಖ್ಯವಾಹಿನಿ ಚಿತ್ರಗಳು ಅಂತ ಕರಿತೀನಿ. ಎಲ್ಲ ಚಿತ್ರಗಳು ಕನ್ನಡ ಸಿನಿಮಾಗಳು, ಒಬ್ಬೊಬ್ಬರು ಒಂದೊಂದು ಶೈಲಿಲಿ ಮಾಡ್ತಾರೆ.
ಕಲಾತ್ಮಕ ಚಿತ್ರ ಮಾಡ್ತಿದ್ದೀವಿ ಅಂತ ಹೇಳಿ ನಾವು ಮುಖ್ಯವಾಹಿನಿ ಚಿತ್ರಗಳಿಗೆ ವಿರೋಧ ಮಾಡಬೇಕಾಗಿಲ್ಲ. ಮುಖ್ಯವಾಹಿನಿ ಚಿತ್ರಗಳು ಒಂದು ಉದ್ಯಮಕ್ಕೆ ಅನುಕೂಲ ಮಾಡಿಕೊಡುತ್ತವೆ. ಎಲ್ಲೆಲ್ಲಿ ಬಂಡವಾಳ ತೊಡಗುತ್ತೋ ಅದೆಲ್ಲವನ್ನೂ ಉದ್ಯಮವೇನೇನೆ. ನಿಮಗೂ ಗೊತ್ತು, ನಾನು 30 ವರ್ಷದಿಂದ ಸಿನಿಮಾ ಅನ್ನೋದೊಂದು ಕಲೋದ್ಯಮ ಅಂತ ಲೇಖನ ಬರೆದಿದ್ದೆ. ಕೇವಲ ಕಲೆಯೂ ಅಲ್ಲ, ಕೇವಲ ಉದ್ಯಮವೂ ಅಲ್ಲ, ಕಲೋದ್ಯಮ. ಬಂಡವಾಳ ತೊಡಗಿದ ಕಡೆ ಇಲ್ಲಿ ಚಿಕ್ಕ ಬಂಡವಾಳ ತೊಡಗಿಸ್ತೀವಿ, ಅಲ್ಲಿ ದೊಡ್ಡ ಬಂಡವಾಳ ತೊಡಗಿಸ್ತಾರೆ. ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕಾದ್ರೆ ಎಲ್ಲ ರೀತಿಯ ಚಿತ್ರಗಳನ್ನು ಹಾಕಬೇಕು ಅವರು ಅನ್ನೋದೇ ನನ್ನ ಅಪೇಕ್ಷೆ. ಅದು ಸೊ ಇಷ್ಟನ್ನು ಹೇಳ್ತಾ ನಮ್ಮ ಚಿತ್ರ ಬಿಡುಗಡೆ ಆಗ್ತಿದೆ. ನಿಮ್ಮೆಲ್ಲರ ಪ್ರೋತ್ಸಾಹವನ್ನು ನಾನು ಬಯಸ್ತೇನೆ. ಈಗ ಮತ್ತೆ ಒಬ್ಬೊಬ್ಬರು ಭಾಳ ಸಂಕ್ಷಿಪ್ತವಾಗಿ ತಮ್ಮ ವಿಚಾರಗಳನ್ನು ಹಂಚ್ಕೊಳ್ಳಿ. ಕೊನೆಯಲ್ಲಿ ವಿಜಯ ರಾಘವೇಂದ್ರ ಅವರ ಸ್ಟಾರ್ ಆದ್ರಿಂದ ಕೊನೆಯಲ್ಲಿ ಇಟ್ಕೊಳ್ಳೋಣ ಅಂತ. ವಿದ್ಯಾರ್ಥಿಗಳೇ ಇವತ್ತು ಸ್ಟಾರ್ಗಳು, ಮೇಷ್ಟ್ರುಗಳಲ್ಲ. ಸೊ ಹಾಗಾಗಿ ಈಗ ನಾನು ಈ ಮೈಕನ್ನು ನಮ್ಮ ನಿರ್ಮಾಪಕರ ಕೈ ಕೊಡ್ತೇನೆ. ಮಾಧ್ಯಮ ಹಾಗೂ ಪತ್ರಿಕಾ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಇವತ್ತು ಸ್ವಪ್ನ ಮಂಟಪ ಸಿನಿಮಾದ ಒಂದು ಪರಿಚಯ ನಿಮಗೆ. ಅಂದರೆ ಅಷ್ಟೊತ್ತಿಂದ ನಾವು ಸಿನಿಮಾದ ಟ್ರೈಲರ್ ಆಗಲಿ ಹಾಡುಗಳನ್ನಾಗಲಿ ತೋರಿಸಿ ಸಿನಿಮಾದ ಒಂದು ಸಂಕ್ಷಿಪ್ತವಾದ ವಿಚಾರ ಏನಿದೆ ಅದನ್ನು ಸರ್ ಹೇಳಿದ್ದಾರೆ. ನನಗೆ ಬಹಳ ಖುಷಿ ಕೊಟ್ಟಿದ್ದ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಸರ್ ಜೊತೆ ಕೆಲಸ ಮಾಡುವಂಥ ಅವಕಾಶ ನನಗೆ ಸಿಕ್ಕಿದ್ದು. ಯಾಕಂದರೆ ಅತ್ಯಂತ ಹಿರಿಯರು, ಅತ್ಯಂತ ಅನುಭವಿಗಳು, ಆಮೇಲೆ ಕರ್ನಾಟಕ, ಕನ್ನಡ, ಆಮೇಲೆ ವಿಶೇಷವಾಗಿ ನಮ್ಮ ದೊಡ್ಡಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಹಲವಾರು ಸಂದರ್ಭಗಳಲ್ಲಿ ಸಂದರ್ಭಗಳಲ್ಲಿ ಬಹಳ ಅದ್ಭುತವಾಗಿ ಮಾತಾಡಿದ್ರೆ, ಅವ್ರನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನಾವು ಕನ್ನಡನ, ಕರ್ನಾಟಕನ ನೋಡೋ ದೃಷ್ಟಿ ಒಂದಾದ್ರೆ, ನಾವು ಕಲಿಯೋದು ಒಂದಾದ್ರೆ, ಇವರು ಅದನ್ನ ತಿಳ್ಕೊಂಡಿರೋದು, ಅದನ್ನ ಹೇಳುವಂಥದ್ದು, ಅದನ್ನ ತಮ್ಮ ಕಾದಂಬರಿಗಳ ಮುಖಾಂತರ, ತಮ್ಮ ಸಿನಿಮಾಗಳ ಮುಖಾಂತರ ಹೇಳುವಂಥ ಕೆಲಸ, ಅದರಲ್ಲಿ ಅವಕಾಶ ಸಿಕ್ಬಿಟ್ರೆ ನಮಗೆ ಏನೋ ಒಂದು ಕಲ್ತಿದೀವಿ ಅನ್ನೋ ಥರ ಆಗುತ್ತೆ. ಇದನ್ನೇ ನಮ್ಮ ತಂದೆ ನನಗೆ ಹೇಳ್ಕೊಂಡೇ ಬರ್ತಾ ಇದ್ರು, ನೀನು ಸರ್ ಜೊತೆ ಕೆಲಸ ಮಾಡಬೇಕು ಅಂತ. ನನಗೆ ಫೋನ್ ಮಾಡಿದ್ರೆ ನನಗೆ ಬಹಳ ಖುಷಿ ಆಗೋಯ್ತು. ಸಾಲದಕ್ಕೆ ಮಾತಾಡಕ್ಕೆ ಬಂದಿದ್ದು ಸುಂದರರಾಜ್ ಅಂಕಲ್ ಕೂಡ ಬಂದಿದ್ರು, ಬಾಬು ಸರ್ ಕೂಡ ಬಂದಿದ್ರು, ನಟರಾಜ್ ಸರ್ ಎಲ್ಲ ಬಂದಿದ್ರು. ನನಗೆ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಿರ್ತೀವಿ, ಸಾಮಾನ್ಯವಾಗಿ ಒಂದು ಕಥೆ ಕೇಳ್ತೀವಿ, ಈ ಕಥೆಲಿ ಆ ಥರ ಇದೆ, ಈ ಥರ ಇದೆ, ಏನೋ ಒಂದು ವಿಶೇಷತೆ ಇದೆ, ನಾನು ಕೆಲಸ ಮಾಡಬೇಕು, ಆಯಿತು, ಇದರಲ್ಲಿ ನನ್ನ ಪಾತ್ರದ ಬಗ್ಗೆ ಕೇಳ್ತೀನಿ, ಆಯಿತು. ಆದರೆ ಸಾರ್ ಕಥೆ ಹೇಳಕ್ಕೆ ಬಂದಾಗ ನಾನು ಹೆಚ್ಚು ಕತೆ ಬಗ್ಗೆ ನಾನು ಏನಕ್ಕೆ ಗಮನ ಕೊಡಲಿಲ್ಲ ಅಂದರೆ, ಆ ಎಲ್ಲ ಗಮನವನ್ನು ಅವರೇ ಕೊಟ್ಟಿರ್ತಾರೆ. ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ಒಂದು ಸಿಕ್ಕಿದ್ರೆ ನನಗೆ ಸಾಕು ಅನ್ನೋಷ್ಟರ ಮಟ್ಟಿಗೆ ನನ್ನ ಮನಸ್ಥಿತಿ ಇತ್ತು ಅವಾಗ. ಯಾಕಂದರೆ ಈ ಸಿನಿಮಾದಲ್ಲೂ ಕೂಡ ಅವರೇ ಹೇಳಿದ ಹಾಗೆ ಸ್ಮಾರಕಗಳು, ಈ ಚಾರಿತ್ರಿಕ ಸ್ಮಾರಕಗಳು, ಆಮೇಲೆ ನಮ್ಮ ಚರಿತ್ರೆ ಏನಿದೆ, ಇವಾಗ ಎಷ್ಟೋ ವಿಚಾರಗಳಲ್ಲಿ ನಮಗೆ ನಮ್ಮ ಬೇರು ಸುಮ್ಮನೆ ಹಾಗೆ ಕಿತ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಂದಿದೆ. ಆದರೆ ಅದು ಭಾಷೆ ಆಗಿರ್ಬೋದು, ಭಾವ ಆಗಿರ್ಬೋದು, ಚರಿತ್ರೆ ಆಗಿರ್ಬೋದು, ಹಲವಾರು ವಿಚಾರಗಳಾಗಿರ್ಬೋದು. ಈ ಸಿನಿಮಾದಲ್ಲಿ ವಿಶೇಷವಾಗಿ ಚರಿತ್ರೆ, ಒಂದು ಇತಿಹಾಸ, ಒಂದು ಸ್ಮಾರಕ, ಅದ್ರ ಹಿಂದೆ ಒಂದು ಅರ್ಥ ಇದೆ, ಅದ್ರ ಹಿಂದೆ ಒಂದು ಅನುಭವ ಇದೆ, ಅದ್ರ ಹಿಂದೆ ಒಂದು ಕಥೆ ಇದೆ. ಅವೆಲ್ಲವನ್ನು ಕೂಡ ಜನರಿಗೆ ತಿಳಿಸುವಂಥ ಒಂದು ಬಹಳ ಪ್ರಾಮಾಣಿಕ ಪ್ರಯತ್ನ. ಆ ಪ್ರಯತ್ನದಲ್ಲಿ ಭಾಷೆಗೆ ಇರುವಂಥ ಸೂಕ್ಷ್ಮತೆಯನ್ನು ನಾನು ಸರ್ ಜೊತೆ ಕೆಲಸ ಮಾಡ್ಬೇಕಾದ್ರೆ ಅರ್ಥ ಮಾಡಿಕೊಂಡೆ. ಕೆಲವೊಮ್ಮೆ ನಾವು ಸಂಭಾಷಣೆನ ಹೀಗೆ ಮಾತಾಡಿದ್ರು ನಡೆಯುತ್ತಲ್ಲ ಅಂತ ಮಾತಾಡ್ಬಿಡ್ತೀವಿ. ಆದರೆ ಯಾಕೆ ಆ ಥರ ಮಾತಾಡಬಾರ್ದು, ಏನಕ್ಕೆ ಹೀಗೆ ಮಾತಾಡಬೇಕು ಅನ್ನೋ ಒಂದು ಅರ್ಥನ ನಮಗೆ ಅವ್ರು ಹೇಳಿದಾಗ, ಹೌದಲ್ವಾ, ಇದ್ರ ಹಿಂದೆ ಎಷ್ಟೊಂದು ಜವಾಬ್ದಾರಿ ಇದೆ. ನಮ್ಮ ಸಿನಿಮಾ ನೋಡಿದಾಗ ನಮ್ಮ ಭಾಷೆನೇ ಕಲಿಯುವಂಥ, ನಮ್ಮ ಭಾಷೆ ಇನ್ನೊಬ್ಬರ ಮೇಲೆ ಪರಿಣಾಮ ಬೀರುವಂಥ ಸಂದರ್ಭ ಈಗ ಆಗಿರೋದ್ರಿಂದ ಒಂದು ಬಹಳ ದೊಡ್ಡ ಕಲಿಕೆಯ ಅನುಭವ ನನಗಾಗಿದೆ ಅಂತ ಹೇಳೋದನ್ನ ಇಷ್ಟಪಡ್ತೀನಿ. ಬಾಬು ಸರ್ಗೆ ಥ್ಯಾಂಕ್ಸ್ ಹೇಳಬೇಕು, ಅವಕಾಶ ಕೊಟ್ಟಿದ್ದಕ್ಕೆ ಸರ್ ಮುಖ್ಯವಾಗಿ ಕೃತಜ್ಞತೆಗಳು. ಆಮೇಲೆ ಶಮಿತಾ ಮೇಡಮ್ಗೆ ಥ್ಯಾಂಕ್ಸ್, ನನಗೆ ಹಾಡುವಂಥ ಅವಕಾಶ ಕೊಟ್ಟಿದ್ದಾರೆ, ಬಹಳ ಚೆನ್ನಾಗಿ ಹಾಡಿಸಿದ್ದಾರೆ. ನಾನು ಹಾಡಿದ್ದೀನಿ ಅಂತ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ. ಯಾಕಂದರೆ ಕನ್ನಡದ ಬಗ್ಗೆ ಹಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಹೆಮ್ಮೆ ನನಗೆ ಭಾಸವಾಗುತ್ತೆ. ಅದು ಕನ್ನಡದ ಬಗ್ಗೆ ನಾನು ಒಂದು ಮೊದಲನೇ ಹಾಡು ಹಾಡ್ತಾ ಇದ್ದೀನಿ ಅನ್ನೋ ಒಂದು ಖುಷಿ ನನಗಿದೆ. ಜೊತೆಗೆ ಸುಂದರರಾಜ್ ಅಂಕಲ್ ಅವರು, ಆಮೇಲೆ ರಂಜಿನಿ ಅವರು, ರಜನಿ, ಶೋಭಾ ರಾಘವೇಂದ್ರ ಅವರು, ಬಹಳ ಒಳ್ಳೆಯ ಕಲಾವಿದರ ಜೊತೆ ಕೆಲಸ ಮಾಡುವಂಥ ಅವಕಾಶ ನನಗೆ ಸ್ವಪ್ನ ಮಂಟಪ ಸಿನಿಮಾದಲ್ಲಿ ಸಿಕ್ಕಿದೆ. ಹಾಗಾಗಿ ಪ್ರತಿಯೊಂದು ಸಿನಿಮಾನು ಚೆನ್ನಾಗಿ ಆಗಬೇಕು ಅನ್ನೋ ದೃಷ್ಟಿಯಿಂದನೇ ಮಾಡ್ತೀವಿ, ಅನ್ನೋ ಉದ್ದೇಶದಿಂದನೇ ಮಾಡ್ತೀವಿ. ಆದರೆ ಕೆಲವು ಸಿನಿಮಾಗಳು
ಒಂದು ಉದ್ದೇಶ ಬಹಳ ಮುಖ್ಯವಾಗಿರುತ್ತೆ. ಈ ಸಿನಿಮಾನ ನಾನು ಜನರಿಗೆ ತಲುಪಿಸ್ಬೇಕು, ಇದರಿಂದ ನಾನು ಏನೋ ಹೇಳಕ್ ಪ್ರಯತ್ನ ಪಡ್ತಿದ್ದೀನಿ ಅಂತ ಆ ಉದ್ದೇಶವನ್ನ ಇಟ್ಕೊಂಡಿರೋರು ಬರಗೂರು ರಾಮಚಂದ್ರಪ್ಪ ಸರ್. ಸೊ ಹೀಗಾಗಿ ನಾನು ಅವ್ರಿಗೆ ಸಕಲ ಗೌರವವನ್ನು ಕೊಡ್ತಾ, ನಿಮಗೂ ಕೂಡ ಸಕಲ ಗೌರವವನ್ನು ಕೊಡ್ತಾ ಈ ಮಾತನ್ನ ಹೇಳ್ತಾ ಇದ್ದೀನಿ. ಈ ಸಿನಿಮಾನ ಆದಷ್ಟು ಜನರಿಗೆ ತಲುಪಿಸುವಂತ ಪ್ರಯತ್ನ ಮಾಡಿದ್ರೆ ಈ ಸಿನಿಮಾಗೆ ಖಂಡಿತ ಒಳ್ಳೇದಾಗುತ್ತೆ. ಈ ಸಿನಿಮಾ ಮೂಲಕ ನಮ್ಮಂತಹ ಕಲಾವಿದರಿಗೆ, ತಂತ್ರಜ್ಞರಿಗೆ ಒಳ್ಳೇದಾಗುತ್ತೆ. ನಮಸ್ಕಾರ. ಇಲ್ಲ, ಕರ್ನಾಟಕದ ಒಂದು 25 ಜಿಲ್ಲೆಗಳಲ್ಲಾಗುತ್ತೆ. ಅದು ನಮ್ಮ ಮಾರ್ಸ್ ಸುರೇಶ್ ಅವರು ಬಿಡುಗಡೆ ಮಾಡ್ತಿದ್ದಾರೆ. ಹಾಗಾಗಿ ಎಷ್ಟು ಸ್ಕ್ರೀನ್ಗಳಲ್ಲಿ, ಎಷ್ಟು ಚಿತ್ರಮಂದಿರಗಳಲ್ಲಿ ಅನ್ನೋದು ಅಂತಿಮವಾಗೋದಕ್ಕೆ ಇನ್ನೊಂದು ವಾರ ಬೇಕಾಗುತ್ತೆ. ಬಟ್ ಇಡೀ ರಾಜ್ಯದಲ್ಲಿ ಬಿಡುಗಡೆ ಆಗುತ್ತೆ. ಇವತ್ತಿನ ಚಿತ್ರೋದ್ಯಮವನ್ನು ಹೇಳ್ಬೇಕಂದ್ರೆ ಸರ್ ಭಾಳ ವಿಶೇಷವಾಗಿ ಹೇಳಿದ್ರ ಮಾತನ್ನ. ಯಾಕಂದರೆ ಕಲಾತ್ಮಕ ಚಿತ್ರಗಳು ಮತ್ತು ಉದ್ಯಮಕ ಚಿತ್ರಗಳು ಎರಡನ್ನೂ ಸೇರಿಸಿ, ಅಂದರೆ ದಶಕಗಳಿಗಿಂತ ನಾಡು, ನುಡಿ, ಭಾಷೆ ಇದ್ರ ಬಗ್ಗೆ ಕ್ರಾಂತಿಕಾರಿ ಸಾಹಿತ್ಯಿಕವಾಗಿ ಬರ್ಕೊಂಡು ಬಂದು ಭಾಷಣಗಳಾಗಲಿ ಪ್ರತಿಯೊಂದರಲ್ಲೂ ಮಾಡ್ಕೊಂಡು ಬಂದಿರೋಂಥವ್ರು. ಇವತ್ತಿನ ನಟರು ಎಸ್ಪೆಷಲಿ, ಯಾಕಂದರೆ ಲಕ್ಷಾಂತರ ಜನ ಫಾಲೋವರ್ಸ್ ಇರ್ತಾರೆ, ಮತ್ತೊಂದು ಅವ್ರಿಗೆ ಸ್ಟಾರ್ಡಮ್ ಅನ್ನೋದು ಎಲ್ಲ ಇರುತ್ತೆ. ಈ ರೀತಿ ಕತೆಗೆ ಒತ್ತು ಕೊಟ್ಟು ಅವರು ಸಿನಿಮಾಗಳಿಗೆ ಕನಿಷ್ಠ ಒಂದು ಭಾಷೆ, ಒಂದು ನಮ್ಮ ಕಡೆಯಿಂದ ಒಂದು ಕೊಡುಗೆ ಅಂತಕ್ಕಂಥದ್ದು ನಿಮ್ಮಲ್ಲಿ ಅದನ್ನು ನೋಡ್ತಾ ಇದೀವಿ. ಉಳಿದವರಿಗೆ ಯಾವ ರೀತಿ ಅದನ್ನ ತಗೋಬೇಕು ಅಂತ ಈ ರೀತಿಯ ಕತೆಗಳನ್ನ ಇದು ಎಲ್ರಿಗೂ ಆಸೆ ಇರುತ್ತೆ ಸರ್. ಖಂಡಿತ ನಾನು ಹೇಳ್ತೀನಿ, ನಮ್ಮ ಎಲ್ಲಾ ಕಲಾವಿದರಿಗೂ, ನಾಯಕರಿಗಾಗ್ಲಿ, ನಾಯಕಿಯರಿಗಾಗ್ಲಿ ಎಲ್ರಿಗೂ ಆಸೆ ಇರುತ್ತೆ. ಆದ್ರೆ ಅವಕಾಶ ಸಿಗಬೇಕು. ಇವಾಗ ಎಷ್ಟು ಜನ ಸರ್ ತರ ಮನಸ್ಸು ಮಾಡ್ತಾರೆ, ಬಾಬು ಸರ್ ತರ ಮನಸ್ಸು ಮಾಡಿ, ಇಲ್ಲ ಈ ಸಿನಿಮಾ ಹೇಗಾದ್ರೂ ಮಾಡಿ ಜನರಿಗೆ ತಲುಪಿಸ್ಬೇಕು ಅನ್ನೋ ಮನಸ್ಥಿತಿ ಇದೆಯಲ್ಲ, ಅದು ಒಟ್ಟಾರೆ ಎಲ್ಲ ಕಡೆ ಬಂದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಆಮೇಲೆ ಇನ್ನೊಂದು, ಉದ್ಯಮದ ಮನಸ್ಥಿತಿ ಹೇಗಿದೆ, ಆಡಿಯನ್ಸ್ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ಕೂಡ ಯೋಚನೆ ಮಾಡ್ಬೇಕಾಗತ್ತೆ. ಎಷ್ಟು ಜನ ಅದನ್ನ ಒಪ್ಕೋತಾರೆ, ಎಷ್ಟು ಜನ ಅದನ್ನ ಇವಾಗ ಫಾಲೋಯಿಂಗ್ ಅಂತ ನಾವೇನ್ ಕರಿತೀವಿ, ಅದು ಹೀರೋಗೆ ಫಾಲೋಯಿಂಗ್ ಆಗುತ್ತೆ, ಒಂದು ಹೀರೋಯಿನ್ ಫಾಲೋ ಆಗುತ್ತೆ, ಒಂದು ಡೈರೆಕ್ಟರ್ಗೆ, ಪ್ರೊಡ್ಯೂಸರ್ಗೆ ಆ ಥರ ಒಂದು ಸರ್ಫೇಸ್ ಲೆವೆಲಲ್ಲಿ ಫಾಲೋಯಿಂಗ್ ಇರುತ್ತೆ. ನಾವು ಹೋಗ್ತಿರೋದು ಬಹಳ ಆಳವಾಗಿ, ಸಮಾಜಮುಖಿಯಾಗಿ ಅಥವಾ ಭಾಷೆಯ ಒಳಮುಖವಾಗಿ ನಾವು ಹೋಗಿ ಸಿನಿಮಾ ಮಾಡಬೇಕು ಅಂತ ಹೇಳಿದಾಗ ಆಡಿಯನ್ಸ್ ಮನಸ್ಥಿತಿ ಕೂಡ ಅರ್ಥ ಮಾಡಿಕೊಂಡು ನಾವು ಅದಕ್ಕೆ ಪ್ಲೇಸ್ಮೆಂಟ್ ಮಾಡಿ ಪ್ರಮೋಟ್ ಮಾಡಬೇಕಾಗುತ್ತೆ. ಇವು ಆ್ಯಕ್ಚುಲಿ ಡಿಸ್ಕಸ್ ಮಾಡ್ಬೋದು, ಆದರೆ ಬಹಳ ಆಳವಾಗಿ, ಬಹಳ ಕಾಂಪ್ಲಿಕೇಟೆಡ್ ಕೂಡ ಇದೆ ಇದು. ಹಾಗಾಗಿ ಬಟ್ ನಾವು ಒಂದಂತೂ ಗ್ಯಾರಂಟಿ ಹೇಳ್ತೀನಿ, ಎಲ್ರಿಗೂ ಅದ್ರ ಬಗ್ಗೆ ಆಸೆ ಇದೆ, ಆಸಕ್ತಿ ಇದೆ. ಒಂದು ಒಳ್ಳೆ ಅವಕಾಶಕ್ಕಾಗಿ ಎಲ್ಲರೂ ಕಾಯ್ತಾರೆ ಅನ್ನೋದಂತೂ ಗ್ಯಾರಂಟಿ. ಸರ್, ಕತೆಗಳು ಕೇಳ್ತಾರೆ, ಕತೆಗಳು ಕೇಳೋದಂತ ಯಾಕಂದ್ರೆ ಹಿಂದಿನ ಹಳೆಯ ನಿರ್ಮಾಪಕರು, ಅನುಭವಿ ನಿರ್ಮಾಪಕರಾಗ್ಲಿ, ಅನುಭವಿ ನಿರ್ದೇಶಕರು ಯಾರು ಈ ಸಿನಿಮಾಗಳನ್ನ ಮಾಡ್ತಾ ಇಲ್ಲ, ಕಡಿಮೆ ಮಾಡ್ತಾ ಇದ್ದಾರೆ. ಸ್ಟಾರ್ ನಟರುಗಳು ಅಂತ ಅನ್ಸ್ಕೊಂಡವ್ರು ಈ ಕನಿಷ್ಠ ಅವರಿಗೆ ಈ ರೀತಿಯ ಕತೆಗಳಿಗೆ ಅವರಿಗೆ ಕೈಗೆ ಸಿಗಲ್ಲ, ಡೇಟ್ಸ್ಗಳೇ ಕೊಡಲ್ಲ. ಮತ್ತೆ ಯಾಕಂದ್ರೆ ಫುಲ್ ಕಮರ್ಷಿಯಲ್ ಆಸ್ಪೆಕ್ಟ್ ಎಲ್ಲವನ್ನೂ ಆರ್ಥಿಕವಾಗೇ ನೋಡೋದಾದ್ರೆ ಈ ರೀತಿಯ ಕನಿಷ್ಠ ಸಾಮಾಜಿಕ ಒಂದು ಅವ್ರದ್ದೊಂದು ಕಳಕಳಿ ಇರ್ಬೇಕಲ್ವಾ, ಭಾಷೆ, ನಾಡು ಅನ್ನೋದಾದ್ರೆ ಕನಿಷ್ಠ ಈಗ ಕತೆಗಳನ್ನ, ಈಗ ಇದರಲ್ಲಿ ಒಂದು ಸಾಂಸ್ಕೃತಿಕ ಕಟ್ಟಡಗಳಾಗಿರ್ಬೋದು, ಅದ್ರ ಬಗ್ಗೆ ಬಹಳ ವಿಶೇಷವಾಗಿ ಹೇಳಿದ್ದಾರೆ ಬರಗೂರು ಸರ್ ಅವರು. ಸೊ ಈ ರೀತಿ ನಿಮ್ಮ ಜವಾಬ್ದಾರಿಗಳೇನಿದೆ ಹಾಗಿದ್ರೆ ಅಂತ? ಅದೇ ಜವಾಬ್ದಾರಿ ನಾನು ಮನಸ್ಸಲ್ಲಿ ತಗೊಂಡು ನಾನು ಸಿನಿಮಾ ಮಾಡಿದ್ದೀನಿ. ನನ್ನ ಸ್ನೇಹಿತರಿಗೆ, ನನ್ನ ಕೊಲೀಗ್ಸ್ ಬಗ್ಗೆ ನಾನು ಹೇಳ್ಬೇಕು ಅಂತ ಹೇಳಿದ್ರೆ, ಅಫ್ಕೋರ್ಸ್ ಅವ್ರಿಗೂ ಕೂಡ ಒಂದು ಸಮಯ ಸಂದರ್ಭ ಒದಗಿ ಬರಬೇಕಾಗುತ್ತೆ. ಅವ್ರಿಗೆ ಕಥೆ ಅಷ್ಟು ಇಷ್ಟ ಆದಾಗ, ನಿರ್ದೇಶಕರ ಮೇಲೆ ಅಂತ ಅಪಾರವಾದ ನಂಬಿಕೆ ಬಂದಾಗ, ಪ್ರೊಡ್ಯೂಸರ್ ಮೇಲೆ ನಂಬಿಕೆ ಬಂದಾಗ ಖಂಡಿತ ಮಾಡ್ತಾರೆ. ಹೇಳ್ದಂಗೆ ಕೂಡ್ಕೊಂಡು ಬರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್.